ಒಂದು ಕ್ಯಾಪ್ಟನ್ಶಿಪ್ ತಗೊಂಡಿದ್ದು ಎಷ್ಟು ಖುಷಿ ಇದೆ ಮತ್ತೆ ಎಷ್ಟು ಸವಾಲು ಅನ್ನಿಸ್ತು ಅಂತ? ಎಲ್ಲರೂ ಗ್ರೂಪ್ ಆಗಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ನನಗೂ ಕ್ರಿಕೆಟ್ ಹೊಸ್ತು, ಕ್ಯಾಪ್ಟನ್ ಆಗಿ ನಾನು ಹೇಳಿದಾಗೆ ಕೇಳಬೇಕು, ಏನೇ ಮಾಡು ಅಲ್ಲ, ಯಾಕಂದ್ರೆ ನನಗೂ ಈ ಆಟ ಹೊಸ್ತು, ಅವ್ರಿಗೂ ಹೊಸ್ತು. ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ವಿ, ಸೊ ಅದು ನಮಗೆ ತುಂಬಾ ಬೂಸ್ಟಪ್ ಕೊಡ್ತಾ ಇತ್ತು. ಇಲ್ಲ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮಳೆನಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಇಲ್ಲಿ ಆಡ್ಬೇಕಂದ್ರೆ ನಾವು ಏನು ಟ್ರಿಕ್ಸ್ ಯೂಸ್ ಮಾಡಿ ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನನಗೆ ಒಂದು ನಿಮಿಷನೂ ಯಾವತ್ತೂ ಅನಿಸ್ತಿಲ್ಲ ಇದು ಟೈಮ್ ವೇಸ್ಟ್ ಆಯ್ತು ಅಂತ. ಕೆಲವರೆಲ್ಲ ನಮ್ಮ ಟೀಮಲ್ಲಿ ಇರೋರೇನೆ ಏನೋ ಕರೀತಾ ಇದ್ದಾರೆ, ಲಾಸ್ಟ್ ಹೋಗಿ ಚೇರ್ ಮಾಡಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದಂತೆ. ಬಟ್ ಬಂದ್ಮೇಲೆ ಬ್ಯಾಟ್ ಕೈಗೆ ಬಂದ್ಮೇಲೆ ಅವ್ರು ಆಡೋದನ್ನೆಲ್ಲ ನೋಡಿ ಎಲ್ಲಿ ನೀವು ಒಂಥರ ಸರ್ಪ್ರೈಸ್ ಪ್ಯಾಕೇಜ್, ನೀವು ಆಡಲ್ಲ ಅಂದ್ಕೊಂಡಿದ್ವಿ, ನೀವು ಆಡ್ತೀರಾ, ನಾನು ಇವನ್ ಬೌಲಿಂಗಲ್ಲಿ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ರಂಗದಲ್ಲಿ ತಗೊಳ್ಳಿ, ಹೆಣ್ಮಕ್ಳಿಗೋಸ್ಕರ ಯಾರೂ ಕೂಡ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿರಲಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ನಲ್ಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೀತು. ನಿನ್ನೆ ಮತ್ತು ಇವತ್ತು ನಡೀತಾ ಇರ್ತಕ್ಕಂಥದ್ದು 2 ದಿನಗಳ ಕಾಲ. ಹುಬ್ಳಿ ಕ್ವೀನ್ಸ್ ಟೀಮ್ ಇದೆಯಲ್ಲ, ಆ ಟೀಮ್ಸ್ನ ಒಂದು ಕ್ಯಾಪ್ಟನ್ಶಿಪ್ ನಮ್ಮ ಜಾನ್ವಿ ಮೇಡಮ್ ತಗೊಂಡಿದ್ರು. ಸೊ ಹೇಗಿತ್ತು ಟೂರ್ನಮೆಂಟ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ನೀವು? ಅಂದರೆ ಹೆಣ್ಮಕ್ಳಿಗೆ ಇಲ್ಲಿವರೆಗೂ ಯಾರೂ ಕೂಡ ಯಾವುದೇ ಚಿತ್ರರಂಗದಲ್ಲಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿರಲಿಲ್ಲ. ಸೊ ಮಹೇಶ್ ಗೌಡ್ರ ಸರ್ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಟೀಮು ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಆರ್ಗನೈಸ್ ಮಾಡಿದ್ದು ಎಷ್ಟು ಖುಷಿ ಇದೆ ಅಂತ? ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಇದೆ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟು ಪ್ರಮೋದ್ ಸರ್ ಹೇಳಿದಾಗ ನಮ್ಮ ಸುಪ್ರೀತಕ್ಕ ಥ್ರೂ ನಾನು ಓಕೆ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಜಸ್ಟ್ ಒಪ್ಕೊಂಡೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವೆಲ್ಲ ಏನೋ ಚಿಕ್ಕ ವಯಸ್ಸಲ್ಲಿರುವಾಗ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ವಿ, ಬ್ಯಾಟು ಬಾಲು ಹಿಡ್ತಿದ್ವಿ. ಬಟ್ ಈಗ ಈ ಥರ ಪ್ರೊಫೆಷ್ನಲ್ ಆಗಿ ಒಂದು ಪಿಚ್ಚಿಗೆ ಬಂದು ಇಲ್ಲಿ ಈ ಥರ ಜರ್ಸಿ ಎಲ್ಲ ಹಾಕೊಂಡು ಆಡ್ತಾ ಇರೋದಿದೆಯಲ್ಲ, ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸ್ಪೋರ್ಟ್ಸ್ಮನ್ಶಿಪ್ಪು ಇರ್ಬೋದು ಅಥವಾ ಟೀಮ್ಗಳನ್ನ ಮಾಡಿದ್ದೇನೋ ನಾವು T20 ನೋಡ್ತಾ ಇದ್ವಿ, IPL ಮ್ಯಾಚ್ ನೋಡ್ತಾ ಇದ್ವಿ, ಅದೇ ಥರ QPLನೂ ಮಾಡಿದ್ದಾರೆ. ಇದು ಗೆದ್ಬಿಟ್ಟಿದೆ ಆಲ್ರೆಡಿ. ಈಗಿನ ಸೆಮಿಫಿನಾಲೆಗೆಲ್ಲ ಕ್ವಾಲಿಫೈ ಆಗ್ತಾ ಇರೋ ಮ್ಯಾಚ್ ನಡೀತಾ ಇದೆ. ಬಟ್ QPL ಆಲ್ರೆಡಿ ಗೆದ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಮೀಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಿರುತೆರೆ ಮತ್ತು ನಮ್ಮ ಬೆಳ್ಳಿತೆರೆ ಅವ್ರು ಇರ್ಬೋದು, ಮೀಡಿಯಾದವರು ಎಲ್ಲರೂ ಇದ್ದಾರೆ. ಎಲ್ಲರೂ ಮಜಾ ಮಾಡ್ಕೊಂಡು ಆಡ್ತಾ ಇದ್ದೀವಿ. ಬಟ್ ಅಷ್ಟೇ ಸ್ಪಿರಿಟ್ ಇರುತ್ತೆ ಪಿಚ್ಚಿಗೆ ಹೋದಾಗ, ಎಲ್ಲ ಗೆಲ್ಲಬೇಕು ಮಾಡಬೇಕು ಅಂತ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಒಂದು ಟೀಮ್ನ ಕ್ಯಾಪ್ಟನ್ಶಿಪ್ ತಗೊಳ್ಳೋದು ನಿಜಕ್ಕೂ ಸವಾಲಿನ ಕೆಲಸ. ಎಲ್ಲರನ್ನೂ ಕೂಡ ರೆಡಿ ಮಾಡಬೇಕು, ಎದುರಾಳಿ ಟೀಮ್ ಜೊತೆ ಗೆಲ್ಲೋದಕ್ಕೆ ಹೊಡೆದಾಡಬೇಕು. ಜಾನ್ವಿಗೆ ಈ ಕ್ಯಾಪ್ಟನ್ಶಿಪ್ ಅನ್ನೋದು ನಾವು ನೋಡಿದ್ದೀವಿ ಮೀಡಿಯಾ ಫೀಲ್ಡಲ್ಲಿ, ಅದೇನು ಹೊಸದಲ್ಲ. ಬಟ್ ಕ್ರಿಕೆಟ್ ಫೀಲ್ಡಲ್ಲಿ ಒಂದು ಕ್ಯಾಪ್ಟನ್ಶಿಪ್ ತೊಗೊಂಡಿದ್ದು ಎಷ್ಟು ಖುಷಿ ಇದೆ ಮತ್ತು ಎಷ್ಟು ಸವಾಲು ಅನ್ನಿಸ್ತು ಅಂತ? ತುಂಬಾ ಖುಷಿ ಇದೆ. ಬಟ್ ನಮ್ಮ ಟೀಮ್ ಅವರು ತುಂಬಾ ಒಳ್ಳೆಯವರು, ಹೇಳಿದನ್ನು ಕೇಳ್ತಾರೆ. ಬಟ್ ನಮಗೆ ಫಸ್ಟ್ 2 ಮ್ಯಾಚಲ್ಲಿ ಏನಾಯಿತು ಅಂದರೆ, ಇಬ್ಬರು ಹಿಟ್ಟರ್ಸ್ ಮೇಲೆ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಬಟ್ ಅಲ್ಲಿ ಒಬ್ಬರು ಫೇಲ್ಯೂರ್ ಆದರು. ಯಾಕಂದರೆ ಇಡೀ ಟೀಮಲ್ಲಿ ಎಲ್ಲರೂ ಹೊಡೆಯೋರು ಇರಲ್ಲ ಅಥವಾ ಚೆನ್ನಾಗಿ ಬೌಲ್ ಮಾಡೋರು ಇರಲ್ಲ. ಹಂಗೆ ನೋಡಿದ್ರೆ ನಮ್ಮ ಹುಬ್ಬಳ್ಳಿ ಕ್ವೀನ್ಸು ತುಂಬ ಬೌಲಿಂಗಲ್ಲಿ ತುಂಬ ಕಂಟ್ರೋಲ್ಡ್ ಆಗಿ ಒಳ್ಳೆ ಬೆಸ್ಟ್ ಟೀಮ್. ಬಟ್ ಎಲ್ಲೋ ಫಸ್ಟ್ 2 ಮ್ಯಾಚಲ್ಲಿ ನಮ್ಮ ಹಿಟ್ಟರ್ಸ್ ಅವ್ರು ಫೇಲ್ಯೂರ್ ಆಗ್ತಾರೆ. ಅವಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಸ್ವಲ್ಪ ಟೆನ್ಸ್ ಆದರೂ 2 ಮ್ಯಾಚ್ ನಾವು ಬಿಟ್ಬಿಟ್ವಿ. ಲಾಸ್ಟ್ 2 ಮ್ಯಾಚ್ ಗೆದ್ವಿ. ಅದು ನೋಡಿದಾಗ ಆ್ಯಕ್ಚುಲಿ ನಾವು ಫ್ರೆಂಡ್ಲಿ ಮ್ಯಾಚ್ ಆಡೋವಾಗ ನಾವು ಅವ್ರನ್ನೆಲ್ಲ ಸೋಲ್ಸಿದ್ವಿ. ಬಟ್ ಇಲ್ಲಿ ಇದಾದಾಗ ಓಕೆ, ಇದು ಪಿಚ್ ಬೇರೆ ಮತ್ತು ಲಕ್ಕು ಕೂಡ ನಮ್ಮ ಹತ್ರ ಇರಬೇಕು. ಬ್ಯಾಟಿಗೆ ಟಚ್ ಆದರೆ 4 ಹೋಗುತ್ತೆ, ನೀವು ಪಿಚ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಾವೇನು ಹೇಳ್ತೀವೋ ಅದನ್ನೇ ಕೇಳ್ತಾಯಿದ್ರು. ಎಲ್ಲ ಸ್ವೀಟ್ ಹುಡುಗಿರೇ ಇದ್ದಿದ್ದು ಎಲ್ಲರೂ. ಯೂಶಲಿ ಒಂದು ಸಣ್ಣ ಪುಟ್ಟ ಈ ಹುಡುಗಿರನ್ನೆಲ್ಲ ಸೇರಿದಾಗ ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಟೀಮಲ್ಲಿ ತುಂಬ ಒಳ್ಳೆಯವರಿದ್ರು. ನನಗೆ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮ ಟೀಮ್ ಅವರು ಆ ಥರ ಚಾಲೆಂಜಸ್ನ ಕೊಡಲೇ ಇಲ್ಲ. ಎಲ್ಲರೂ ಗ್ರೂಪ್ ಆಗಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನನಗೂ ಕ್ರಿಕೆಟ್ ಹೊಸ್ತು, ಕ್ಯಾಪ್ಟನ್ ಆಗಿ ನಾನು ಹೇಳಿದಂಗೆ ಕೇಳಬೇಕು, ಏನೇ ಮಾಡು ಅಲ್ಲ, ಯಾಕಂದರೆ ನನಗೂ ಈ ಆಟ ಹೊಸ್ತು, ಅವ್ರಿಗೂ ಹೊಸ್ತು. ಎಲ್ಲರೂ ಕಲಾವಿದರಾಗಿ ಬಂದು ಆಡ್ತಾ ಇದ್ದಿದ್ದು. ಸೊ ಎಲ್ಲರೂ ಸಜೆಷನ್ನ ತೊಗೊಂಡು ಮಾಡ್ತಾ ಇದ್ವಿ. ಸೊ ಕೂಲ್ ಕ್ಯಾಪ್ಟನ್. ಮೇಡಮ್, ಅದೇ ಫೈನಲ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರಿ. ಬಟ್ ನಮ್ಮ IPL ಟ್ರೋಫಿ ಗೆಲ್ಲೋದಕ್ಕೆ ಎಷ್ಟೋ ವರ್ಷಗಳ ತಗೊಂಡ್ರು. ಫಸ್ಟು ಕಪ್ ಗೆದ್ದಿದೆ ಮತ್ತು ಹುಡುಗಿರು. ಸೊ ಇದಿನ್ನು ಫಸ್ಟು ಇವಾಗಿನೂ ಅಂಬೈಗಾಲು ಇಡ್ತಿರ್ತಕ್ಕಂಥ ಒಂದು ಕೂಸು ಅಂತ ಹೇಳ್ಬೋದು. ಈ ಥರದ್ದು 100 ಟೂರ್ನಮೆಂಟ್ ನಡೀಬೇಕು ಅನ್ನೋಂಥದ್ದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ನವ್ರದ್ದು. ಸೊ ಕಪ್ ಗೆಲ್ಲಿಲ್ಲ ಅನ್ನೋದು ಎಷ್ಟು ನಿರಾಸೆ ಇದೆ, ಅಥವಾ ಇಲ್ಲಿವರೆಗೂ ಬಂದಿದ್ದು ಎಷ್ಟು ಖುಷಿ ಇದೆ? ಇಲ್ಲಿವರೆಗೂ ಬಂದಿದ್ದಂತೂ ಖುಷಿ ಇದೆ. ಕಪ್ ಗೆಲ್ಲಿಲ್ಲ ಅನ್ನೋ ಬೇಜಾರು ಕೂಡ ಇದೆ. ಯಾಕಂದರೆ ಫೀಲ್ಡಲ್ಲಿ ಎಲ್ಲ ಆಟ ಆಡುವಾಗ ನಮ್ಮದು ಸ್ಟ್ರಾಂಗ್ ಟೀಮು, ನಿಮ್ಮಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ ಅಂತ ಎಲ್ಲರ ಕಣ್ಣು ನಮ್ಮ ಮೇಲೆ ಇತ್ತು. ಆ್ಯಕ್ಚುಲಿ
ಹಾಗೆ ನಾವು ಪ್ರಾಕ್ಟೀಸು ಮಾಡಿದ್ದೀವಿ 1 ಮಂತಿಂದ. ಸರ್ಪ್ರೈಸಿಂಗ್ಲಿ ಕೆಲವರು ಜಾಸ್ತಿ ಪ್ರಾಕ್ಟೀಸ್ ಮಾಡದೇ ಇರೋ ಇಲ್ಲಿ ಚೆನ್ನಾಗಿ ಆಡ್ಬಿಟ್ಟಿದ್ದಾರೆ. ನಾವು ಅಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡೋರು ಇಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಅವಾಗ ನಮಗೊಂದ್ಸಲ ತುಂಬ ಎಫರ್ಟ್ ಹಾಕಿದ್ವಿ, ಅದಕ್ಕೆ ಅಟ್ಲೀಸ್ಟ್ ನಮ್ಮ ಸೆಮಿಫೈನಲ್ ತನಕ ಹೋಗ್ಬೋದಾಗಿತ್ತು. ಅಷ್ಟು ಅಂದರೆ ಆ ಟೀಮ್ ಇತ್ತು, ಆ ಥರದ ಟೀಮೇ. ನಮ್ಮ ಬೌಲರ್ಸು ಇದ್ದರು, ಬ್ಯಾಟ್ಸ್ಮನ್ಸು ಒಂದು 3 ಜನ ಚೆನ್ನಾಗಿದ್ದರು. ಸ್ವಲ್ಪ ಬೇಜಾರಿದೆ, ಯಾಕಂದರೆ ಅಷ್ಟು ಎಂಜಾಯ್ಮೆಂಟು, ಆ ಫೀಲ್ಡಿಗೆ ಹೋಗಿ ಆಡೋದೇ ಒಂದು ಖುಷಿ ಅಲ್ವಾ, ನಾವು ಟಿ ವಿನಲ್ಲಿ ನೋಡ್ತಾ ಇರ್ತೀವಿ. ಅದು ಬೇಜಾರಿದೆ, ಬಟ್ ಪರವಾಗಿಲ್ಲ. ನಮ್ದು RCB ಥರ ವೆಯ್ಟ್ ಮಾಡ್ತಾ ಇರ್ತಾರೆ. ಲೇಟಾಗಿ ಬಂದ್ರೂ ನಮ್ಮ ಟೀಮ್ ಬಗ್ಗೆ ಎಲ್ರಿಗೂ ಒಂದು ಪ್ರೀತಿ ಇದೆ, ಯಾಕಂದರೆ ತುಂಬ ಡೆಡಿಕೇಟೆಡ್ ಪ್ಲೇಯರ್ಸ್ ನಮ್ಮ ಟೀಮಲ್ಲಿ ಇರೋದ್ರಿಂದ. ಈ ಸಲ ಅಲ್ದಿರಿದ್ರೂ ಮುಂದಿನ ಸಲ ಕಪ್ ನಮ್ಮದೇ. ಶಾನ್ವಿ ಮ್ಯಾಮ್, ಸಿನಿಮಾ ಇದೆ ಕೈಯಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ರಿ, ಮತ್ತು ಯಾವುದೋ ಸಾಕಷ್ಟು ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡ್ತೀರಿ. ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಈ ಥರದ ಆಟಕ್ಕೆ 1 ತಿಂಗಳಿಂದ ಟೈಮ್ ಕೊಟ್ಟಿದ್ದೀರಾ. ಸೊ ಟೈಮ್ ವೇಸ್ಟ್ ಆಯಿತು ಅನ್ನಿಸ್ತಾ, ಅಥವಾ ಒಂದು ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತಾ, ಅಥವಾ ಹೇಗೆ? ಖಂಡಿತ ಟೈಮ್ ವೇಸ್ಟ್ ಅಂತ ಅನಿಸ್ಲಿಲ್ಲ, ತುಂಬ ರಿಫ್ರೆಶ್ಮೆಂಟ್. ಕೆಲವರೆಲ್ಲ ನಮ್ಮ ಟೀಮಲ್ಲಿ ಇರೋರೇನೆ ಅಯ್ಯೋ ಏನೋ ಕರೀತಾ ಇದ್ದಾರೆ, ಲಾಸ್ಟ್ ಹೋಗಿ ಚಿಯರ್ ಮಾಡಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ರಂತೆ. ಬಟ್ ಬಂದಮೇಲೆ ಬ್ಯಾಟ್ ಕೈಗೆ ಬಂದಮೇಲೆ ಅವ್ರು ಆಡೋದನ್ನೆಲ್ಲ ನೋಡಿ ಎಲ್ಲರೂ ನೀವು ಒಂಥರ ಸರ್ಪ್ರೈಸ್ ಪ್ಯಾಕೇಜು, ನೀವು ಆಡಲ್ಲ ಅಂದ್ಕೊಂಡಿದ್ವಿ, ನೀವು ಆಡ್ತೀರಾ. ನಾನು ಇವನ್ ಬೌಲಿಂಗಲ್ಲಿ ನನ್ನ ಬೌಲಿಂಗ್ ಆಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಅದು ನಮಗೆ ತುಂಬ ಬೂಸ್ಟಪ್ ಕೊಡ್ತಾಯಿತ್ತು. ಇಲ್ಲ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮಳೆನಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ನಾವು. ಐ ಥಿಂಕ್ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಕ್ವಾಲಿಟಿ ಪ್ರಾಕ್ಟೀಸ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಆಡಬೇಕಂದ್ರೆ ನಾವು ಏನು ಟ್ರಿಕ್ಸ್ ಯೂಸ್ ಮಾಡಿ, ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನನಗೆ 1 ನಿಮಿಷನೂ ಯಾವತ್ತೂ ಅನಿಸ್ಲಿಲ್ಲ ಇದು ಟೈಮ್ ವೇಸ್ಟ್ ಆಯಿತು ಅಂತ. ಒಂದು ಆಪರ್ಚುನಿಟಿ ಅಂತ ಅನ್ನಿಸ್ತು. QPL ಫಸ್ಟ್ ಟೈಮ್ ಮಾಡ್ತಾ ಇರೋದು, ಕ್ವೀನ್ಸ್ ಪ್ರೀಮಿಯರ್ ಲೀಗ್. ನೀವು ಹೇಳಿದಾಗೆ ಮಹೇಶ್ ಗೌಡ ಸರ್ ಜೊತೆಗೆ ನಮ್ಮ ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಟ್ರೋಫಿ ಲಾಂಚ್ ಕೂಡ ಅಷ್ಟೇ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ. ಆವಾಗಲೇ ನಮಗೆ ಬಂದ್ಬಿಡ್ತು, ಇವರೇನೋ ಸುಮ್ಮನೆ ಮಾಡ್ತಾ ಇಲ್ಲ, ಇವರು ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲೂ ಅಷ್ಟೇ ಮ್ಯಾಚಸ್ಸು ತುಂಬ ಚೆನ್ನಾಗಿದೆ. ನಮಗೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಬುಕ್ ಮಾಡಿಬಿಟ್ಟು ನಮಗೆ ಪ್ರಾಕ್ಟೀಸ್ಗೂ ತುಂಬ ಚೆನ್ನಾಗಿ ಅನುವು ಮಾಡಿಕೊಟ್ಟಿದ್ರು. ಸೊ ಎಲ್ಲೂ ಒಂದು ಕಡೆ ಅನಿಸ್ಲಿಲ್ಲ, ನನಗೆ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಸೊ ಇವಾಗ ಏನು ತಪ್ಪು ಮಾಡಿದ್ದೀವೋ ಅದು ನೆಕ್ಸ್ಟ್ ನಾವು ಮಾಡಲ್ಲ. ನೆಕ್ಸ್ಟ್ ಟೈಮ್ ಕರೆದ್ರು ತುದಿಗಾಲಲ್ಲಿ ನಿಂತಿರ್ತೀವಿ, ನೆಕ್ಸ್ಟು ಕೂಡ ಬಂದಾಡ್ತೀವಿ ಇದೇ ಜೋಶಲ್ಲಿ. ಶಾನ್ವಿ ಮ್ಯಾಮ್, ನೀವು ಈ ಥರ ಎಲ್ಲ ಬೆಳ್ಳಿ ಪರದೆ ಮೇಲೆ ಗುರುತಿಸ್ಕೊಳ್ಳೋಕೆ ಮುಂಚೆ ಆ್ಯಂಕರ್ ಆಗಿದ್ದವರು ಸ್ಮಾಲ್ ಸ್ಕ್ರೀನಲ್ಲಿ, ಮೀಡಿಯಾಗಳಲ್ಲಿ. ಸೊ ನಿಮಗೆ ಅಪರ್ಣ ಅವರು ನಿಜಕ್ಕೂ ಸ್ಫೂರ್ತಿ ಆಗಿದ್ದೇ ಇರ್ತಾರೆ. ಸೊ ಅವ್ರ ಭಾಷೆ ಇರಲಿ, ಅವ್ರು ಮಾತಾಡೋ ಶೈಲಿ ಇರಲಿ. ಸೊ ಅಪರ್ಣ ಮೇಡಮ್ನ ನೀವೆಷ್ಟು ಮಿಸ್ ಮಾಡ್ಕೊಳ್ತೀರಿ ಈ ಕ್ಷಣ ಅಂತ? ನಿಜವಾಗ್ಲೂ ನನಗದು ಶಾಕ್. ಅದು ಆ ವಿಚಾರ ಬಂದಾಗ, ಅದು ನೈಟ್ ವಿಚಾರ ಗೊತ್ತಾಗಿದ್ದು ಸವಿರಿಚು ಶೂಟಲ್ಲಿದ್ವಿ. ನಮ್ಮ ನ್ಯೂಸ್ ಆ್ಯಂಕರ್ಸ್ ಗ್ರೂಪಲ್ಲಿ ಫಸ್ಟೇ ಗೊತ್ತಾಗ್ಬಿಡುತ್ತಲ್ಲ, ನಾನು ನೋಡಿದ್ದೇನು ಶಾಕು, ಇದೇನಿದು ಕರೆಕ್ಟಾ ಅಂತ ಹೇಳಿ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೆಲವರು ನನಗೆ ಕಾಲ್ ಮಾಡ್ತಾಯಿದ್ರು. ಮೀಡಿಯಾದಲ್ಲಿ ನಾನು ಬಿಟ್ಟಿದ್ರು ಏನಾದ್ರು ವಿಚಾರ ಗೊತ್ತಾಗಿರುತ್ತೆ, ಯಾಕಂದರೆ ಸೃಜನ್ ಲೋಕೇಶ್ ಅವ್ರ ಜೊತೆ ಮಜಾ ಟಾಕೀಸ್ ಮಾಡಿದ್ರಲ್ಲ, ಅವ್ರಿಗೇನಾದರೂ ಕನ್ಫರ್ಮ್ ಮಾಡ್ತಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಎಲ್ರಿಗಿಂತ ಮೀಡಿಯಾದವ್ರಿಗೆ ಗೊತ್ತಾಗೋದು ಕನ್ಫರ್ಮ್, ಅವರೆಲ್ಲ ನಮ್ಮನ್ನೇ ಕೇಳ್ತಾರೆ. ಬಟ್ ಗ್ರೂಪಲ್ಲೆಲ್ಲ ಬಂದಿದೆ ಆಲ್ರೆಡಿ, ಎಲ್ಲ ಚಾನಲಲ್ಲಿ ಬರ್ತಾ ಇದೆ ಅಂದಾಗ ನಿಜವಾಗ್ಲೂ ಶಾಕ್ ಆಯಿತು. ಯಾಕಂದರೆ ಅದು ಹೋಗೋವಂಥ ಏಜ್ ಅಲ್ಲ, ತುಂಬ ಚಿಕ್ಕ ಏಜು. ಅದಾದ ಮೇಲೆ ತುಂಬ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಅವ್ರ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯಿತು. ಎಷ್ಟೋ ವಿಚಾರಗಳನ್ನ ತನ್ನ ನೋವನ್ನು ಅವರು ಒಳಗಡೆನೇ ಇಟ್ಕೊಂಡಿದ್ದಾರೆ, ಎಲ್ಲೂ ತೋರಿಸ್ಕೊಂಡಿಲ್ಲ. ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಮತ್ತು ಅವರ ಕೊನೆ ದಿವಸಗಳ ವೀಡಿಯೋಸ್ನ ಕೂಡ ನಾವು ನೋಡ್ತಾ ಇದ್ವಿ, ನಗ್ತಾನೇ ಇದ್ದಾರೆ. ಅವರು ಹೇರ್ ಕಳ್ಕೊಂಡಿರ್ಬೋದು ಮತ್ತೊಂದು, ಆದರೂ ಅವ್ರು ನಗ್ತಾ ನಗ್ತಾ ನಾವು ಬದುಕೋ ಕೊನೆ ಕ್ಷಣ ಕೂಡ ನಾವು ಸಾರ್ಥಕವಾಗಿ ಬದುಕಬೇಕು, ನಗ್ತಾ ಬದುಕಬೇಕು, ಇನ್ನೊಬ್ಬರ ಜೊತೆ ನಗ್ತಾ ಇರಬೇಕು ಅನ್ನೋದನ್ನು ಕೂಡ ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ. ನೀವು ಹೇಳಿದ ಹಾಗೆ ಅವ್ರು ನನಗೆ ಅಂತಲ್ಲ, ಎಲ್ಲ ನಿರೂಪಕಿಯರಿಗೂ ಕೂಡ ರೋಲ್ ಮಾಡೆಲ್ ಅವರು. ಅವರ ಸ್ಪಷ್ಟವಾದ ಕನ್ನಡ, ಅವರ ವಾಯ್ಸು, ಅವರ ಆ ಡಿಗ್ನಿಟಿ, ಅವ್ರು ಕ್ಯಾರಿ ಮಾಡ್ತಾ ಇದ್ದಿದ್ದು, ಅವರ ಬಾಡಿ ಲ್ಯಾಂಗ್ವೇಜು. ನಾವು ಮೆಟ್ರೋಗೆ ಹೋಗಲಿ ಅಥವಾ ನರೇಂದ್ರ ಮೋದಿಜಿ ಬರಲಿ, ಎಂತೆಂಥ ದೊಡ್ಡ ಕಾರ್ಯಕ್ರಮಗಳಿರಲಿ, ಎಲ್ಲ ಕಡೆ ಅಪರ್ಣಾ ಮ್ಯಾಮ್ ಇರ್ತಾಯಿದ್ರು. ನಾನು ಇನ್ಫ್ಯಾಕ್ಟ್ ಒಂದ್ಸಲ ಅವ್ರನ್ನ ಪ್ರಜಾ TV ಇದ್ದಾಗ ಇಂಟರ್ವ್ಯೂ ಕೂಡ ಮಾಡಿದ್ದೆ ದೇವಸ್ಥಾನದಲ್ಲಿ, ಮಂಜುನಾಥ ಟೆಂಪಲಲ್ಲಿ. ನನಗೆ ಆ ಎಕ್ಸೈಟ್ಮೆಂಟ್ ಇತ್ತು, ಮ್ಯಾಮ್ನ ಮೀಟ್ ಮಾಡ್ತೀನಿ ಅಂತ. ತುಂಬ ಸಿಂಪಲ್, ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟಿದ್ರು. ಆ ಫೋಟೋಸ್ ಕೂಡ ನಾನು ಅದನ್ನು ತೆಗ್ದು ನೋಡಿದೆ. ತುಂಬ ಮಿಸ್ ಮಾಡ್ಕೊಳ್ತೀವಿ, ಹೋಗೋವಂಥ ಏಜ್ ಅಲ್ಲ, ಬಟ್ ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಅವರ ಧ್ವನಿಯಲ್ಲಿ, ಅವರ ನಟನೆಯಲ್ಲಿ ಅವ್ರು ಯಾವತ್ತಿದ್ರೂ ಕೂಡ ಅಜರಾಮರ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಜಾನ್ವಿ ಮೇಡಮ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.